ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಬಿಕ್ಕಟ್ಟಿಗೆ ಇಂದು ತೆರೆ ಬೀಳಲಿದೆ. ಶಾಸಕರ ಕಿತ್ತಾಟಕ್ಕೆ ಹೈಕಮಾಂಡ್ ಬಹುತೇಕ ಶಮನ ಮಾಡಿದ್ದು, ಮಾಲೂರು ಶಾಸಕ ಮಾಜಿ ಕೋಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಮತ್ತೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೋಮಲ್ ಅಧ್ಯಕ್ಷ ಸ್ಥಾನದ ಬಿಕ್ಕಟ್ಟಿಗೆ ಇಂದು ತೆರೆ. ಕಾಂಗ್ರೆಸ್ ಶಾಸಕರ ಕಿತ್ತಾಟಕ್ಕೆ ಹೈಕಮಾಂಡ್ ಮದ್ದು. ಶಾಸಕ ಕೆವೈ ನಂಜೇಗೌಡಗೆ ಕೋಮಲ್ ಗದ್ದುಗೆ ಫೇಕ್. ಹೌದು, ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕರಾದ ಕೆವೈ ನಂಜೇಗೌಡ ಹಾಗೂ ಎಸ್ಎನ್ ನಾರಾಯಣಸ್ವಾಮಿ ನಡುವೆ ಕಿತ್ತಾಟ ನಡೆದಿತ್ತು. ಅಲ್ಲದೆ ಸಿಎಂ ಮಟ್ಟದಲ್ಲಿ ಲಾಭಿ ನಡೆದಿದ್ದು ಕಾಂಗ್ರೆಸ್ ವರಿಷ್ಠರಿಗೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಕಾಂಗ್ರೆಸ್ನಲ್ಲಿ ನಡೆದ ಸ್ವಹಿತಾಸಕ್ತಿ ಮೇಲಾಟಕ್ಕೆ ಇವತ್ತಿನ ಚುನಾವಣೆ ಮೂಲಕ ತೆರೆ ಬೀಳಲಿದೆ. ಇನ್ನು ಇಬ್ಬರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನ ಪರಿಗಣಿಸಿದರೂ ಮತ್ತೊಬ್ಬರು ಅಸಮಾಧಾನಗೊಳ್ಳುವುದು ನಿಶ್ಚಿತವಾಗಿತ್ತು. ಇಬ್ಬರು ಶಾಸಕರ ನಡುವಿನ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಲಾಮು ಹಚ್ಚಿದ್ದು, ಬಹುತೇಕ ಮಾಲೂರು ಶಾಸಕ ಕೆವೈ ನಂಜೇಗೌಡರಿಗೆ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆ ಹೆಚ್ಚಾಗಿದೆ. ಶಾಸಕ ನಂಜೇಗೌಡ ಮೂರನೇ ಬಾರಿಗೆ ಕೋಮಲ್ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ. ಪಬ್ಲಿಕ್ ಟಿವಿಗೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ಕೆಎಂಎಫ್ ನಿರ್ದೇಶಕ ಸ್ಥಾನ ನೀಡುವ ಭರವಸೆ ಜೊತೆಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನದ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಕೋಮಲ್ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಿಂದ ಶಾಸಕ ನಾರಾಯಣಸ್ವಾಮಿ ಹಿಂದೆ ಸರಿದಿದ್ದಾರೆ. ಇಂದು ಕೋಲಾರ ಹಾಲು ಒಕ್ಕೂಟದ ಕಚೇರಿಯಲ್ಲಿ ನಡೆಯಲಿರುವ ಕೋಮಲ್ ಅಧ್ಯಕ್ಷ ಚುನಾವಣೆಯಲ್ಲಿ ಅಂತಿಮವಾಗಿ ಘೋಷಣೆಯಾಗಲಿದ್ದು, ಶಾಸಕ ನಂಜೇಗೌಡ ಮತ್ತೆ ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಿದೆ. ನನ್ನ ಕೇಳೋದಾದ್ರೆ, ನೀವು ಕೇಳ್ತಾ ಇರೋದು ನಾನೇನು ಉತ್ತರ ಕೊಡ್ತೀನಿ ಅಂದ್ರೆ, ಮೊದಲಿಂದ ನಂದು ಒಂದೇ ಉತ್ತರ. ಬಂಗಾರಪೇಟೆ ಶಾಸಕರು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಬರಬೇಕು ಅಂತೇಳಿ ಬರ್ತಾ ಇದ್ದಾರೆ. ಸ್ವಾಗತ ಬಯಸ್ತೇನೆ ಅಂತ ಹೇಳಿದ್ದೀನಿ. ಇವತ್ತು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು, ಇವತ್ತು ನಾನು ಸ್ವಾಗತ ಬಯಸ್ತೇನೆ. ಆದರೆ ಕೆಲವು ವಿಷಯಗಳನ್ನ ನಾವು ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು ಅಂತ ನಾನು ಕಿವಿ ಮಾತನ್ನು ಹೇಳಿದ್ದೀನಿ. ಅಷ್ಟು ಬಿಟ್ರೆ ನಾನು ಯಾವತ್ತೂ ವಿರೋಧ ಮಾಡಿಲ್ಲ. ನಾನು ಹೇಳ್ತೀನಲ್ಲ, ಹೈಕಮಾಂಡ್ ಅವರು ಎಸ್ಎನ್ ನಾರಾಯಣಸ್ವಾಮಿ ಅಲ್ಲ, ರಮೇಶ ಗೆದ್ದವರಲ್ಲ, ಇವಾಗ ಜಯಸಿಂಹಣ್ಣಲ್ಲ, ನಂಜೇಗೌಡಲ್ಲ, ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿರ್ದೇಶಕರಾಗಿ ಆಯ್ಕೆ ಆಗಿರೋರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ, ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡವರಲ್ಲ ನಾವು. ಇನ್ನು ನಂಜೇಗೌಡ ಕೋಮಲ್ ಅಧ್ಯಕ್ಷರಾದರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಪಾಲಾಗುವುದು ಬಹುತೇಕ ಖಚಿತ. ಹಾಗಾಗಿ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವುದು ವರಿಷ್ಠರ ಲೆಕ್ಕಾಚಾರವಾಗಿದೆ. ಅಲ್ಲದೆ ಸರ್ಕಾರದ ನಾಮಿನಿ ಸೇರಿ ಒಟ್ಟು 18 ನಿರ್ದೇಶಕರು ಇದ್ದು, ಅಧ್ಯಕ್ಷ ಸ್ಥಾನ ಗೆಲ್ಲಲು 10 ನಿರ್ದೇಶಕರ ಬೆಂಬಲ ಬೇಕಿದೆ. ಚುನಾಯಿತ 13 ನಿರ್ದೇಶಕರ ಪೈಕಿ ಘಟಬಂಧನ್ ಬಣ ಬೆಂಬಲಿತ ಆದರೆ ನಂಜೇಗೌಡ ಪರವಾಗಿ 7 ನಿರ್ದೇಶಕರು ಇದ್ದಾರೆ. ಮುನಿಯಪ್ಪ ಬಣದ 2 ನಿರ್ದೇಶಕರು ಗೆದ್ದಿದ್ದಾರೆ. ಜೆಡಿಎಸ್ ಬಿಜೆಪಿ ಬೆಂಬಲಿತ 4. ಹೀಗಾಗಿ ಕೈ ವರಿಷ್ಠರು ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಕೆಎಂಎಫ್ ನಿರ್ದೇಶಕರನ್ನಾಗಿ ಮಾಡಿ ಬೇರೆ ಭರವಸೆ ಸಹ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ತಮ್ಮ ಪರವಾದ ಸುಮಾರು 9 ನಿರ್ದೇಶಕರೊಂದಿಗೆ ಈಗಾಗಲೇ ಸಭೆ ನಡೆಸಿರುವ ನಂಜೇಗೌಡ ವರಿಷ್ಠರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡರಿಗೆ ಕೋಮಲ್ ಅಧ್ಯಕ್ಷ ಸ್ಥಾನದ ಹಾದಿ ಸುಗಮವಾಗಿದೆ ಎನ್ನಲಾಗಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಬೈರತಿ ಸುರೇಶ್ ನೇತೃತ್ವದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಈಗಾಗಲೇ ಭೇಟಿಯಾಗಿ ಪೈಪೋಟಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಲ್ವಾ. ಹಾಗಾಗಿ ಹಣ ಇದೆ, ಅವ್ರು ಹೇಳ್ತಾರಪ್ಪ, ನಾನು ಇಲ್ಲ ಹೇಳಲ್ಲ, ಹಣ ಇದೆ ನಾನು ಅಧ್ಯಕ್ಷ ಆಗ್ಬಿಡ್ತೀನಿ ಅಂತ ಅವರು ಅಂದ್ಕೊಂಡಿರ್ಬೋದು. ಐಷಾರಾಮಿ ಎಲೆಕ್ಷನ್ ಯಾಕಾಯಿತು ಅಂತ 5 ವರ್ಷಗಳಲ್ಲಿ ಯಾರ್ಯಾರು ಅಲ್ಲಿ ಹಗರಣೆ ಮಾಡಿದ್ರು ಅಂತ ತಾವು ಗೊತ್ತಿದೆಯಲ್ಲ. ಇನ್ನು ಆ ರೀತಿಯಾಗಿ ಹಣ ಬಂದಾಗ ಐಷಾರಾಮಿ ಮಾಡಿದ್ರೆ ಏನು ಮಾಡ್ತಾರಪ್ಪ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದ್ದು, ಎಲ್ಲ ಹೈಡ್ರಾಮಾ, ಗೊಂದಲ, ಕುತೂಹಲಗಳಿಗೆ ಇಂದು ತೆರೆ ಬೀಳಲಿದೆ. ಆ ಮೂಲಕ ಒಬ್ಬರು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ರು, ಒಬ್ಬರಿಗೊಬ್ಬರು ಹಗರಣ, ಅಕ್ರಮ ಎಂದು ಬೀದಿ ರಂಪಾಟ ಮಾಡುವುದು ಬಹುತೇಕ ನಿಶ್ಚಿತ ಅನ್ನೋ ಲೆಕ್ಕಾಚಾರಗಳು ಆರಂಭವಾಗಿವೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.